ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ, ಒಂದು ಮಗು ಬೆಳಿಬೇಕಾದ್ರೆ ಯಾರಿಗೆ ನಮಗೆ ಸೋಲು ಆಗ್ಬೇಕಂತಿರ್ತದೆ ಹೇಳಿ? ಎಲ್ಲರೂ ನಾವು ಬಯಸೋದೇ ನಮ್ಮ ಜೀವನದಲ್ಲಿ ನಮಗೆ ಗೆಲುವು ಆಗಬೇಕು, ಯಶಸ್ಸು ನಾನು ಪಡ್ಕೋಬೇಕಂತ ಯಾರಿಗಿಲ್ಲ ಹೇಳಿ? ಎಲ್ಲರಿಗೂ ಇರ್ತದೆ, ನನಗೂ ಯಶಸ್ಸು ಆಗಬೇಕು, ನಾನು ಜೀವನದಲ್ಲಿ ಸಫಲ ಆಗಬೇಕು ಅಂತ. ಮನುಷ್ಯ ಸಫಲ ಆಗಬೇಕಾದ್ರೆ ಏನಿರಬೇಕು ಹೇಳಿ? 3 ವಿಷಯಗಳು ಮನುಷ್ಯನಿಗೆ ಗೊತ್ತಿರಬೇಕಲ್ಲ. ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಬೇಕಾದ್ರೆ, ಸಫಲ ಆಗಬೇಕಾದ್ರೆ 3 ವಿಷಯಗಳನ್ನು ಮನುಷ್ಯ ತಿಳ್ಕೊಂಡಿರ್ಬೇಕಂತ. ಒಂದನೇದ್ದು ನನ್ನ ಪರಿಸರ ಚಲೋ ಇರ್ಬೇಕಂತ. ಒಂದನೇದ್ದು ನನ್ನ ಪರಿಸರ ಚಲೋ ಇರಬೇಕು, ಎರಡನೇದ್ದು ಪ್ರೇರಣೆ, ಮೂರನೇದ್ದು ಪ್ರಯತ್ನ. ಇವು 3 ಪ್ರತಿಯೊಬ್ಬ ವ್ಯಕ್ತಿ ಯಾವನು ಜೀವನದಲ್ಲಿ ಉನ್ನತವಾದದ್ದನ್ನು ಸಾಧಿಸಬೇಕಂತಾನ ಅವನು 3 ಇವನು ಪಾಲಿಸಬೇಕಂತ. ಒಂದನೇದ್ದು ಪರಿಸರ ಚಲೋ ಇರಬೇಕು, ಎರಡನೇದ್ದು ಪ್ರೇರಣಾ ಬೇಕು, ಮೂರನೇದ್ದು ಪ್ರಯತ್ನ ಬೇಕು. ಒಂದನೇದ್ದು ಪರಿಸರ ಚಲೋ ಇರಬೇಕು. ಮನುಷ್ಯ ನಾ ಬೆಳಿಬೇಕಂದ್ರೆ ನನ್ನ ಪರಿಸರ ಚಲೋ ಇರಬೇಕಾಗ್ತದೆ. ಈಗ ನೀವು ರೈತರು ನೋಡಿ, ಒಂದು ಬೀಜ ಹೊಲದಾಗ ಹಾಕ್ತೀರಿ. ಈಗ ಬಾಳೆ ಗಿಡ ಇದೆ, ನೀವು ಬಾಳೆ ಗಿಡ ಒಯ್ದು ಉಸುಕಿನಾಗ ಹಚ್ಚಿ ಬಾಳೆ ಬೆಳೆಯಕ್ಕೆ ಸಾಧ್ಯ ಇದೆ ಇಲ್ಲ. ಒಂದು ಬೀಜ ಚಲೋ ಬರ್ಬೇಕಾದ್ರೆ ಅದಕ್ಕೆ ಮಣ್ಣು ಚಲೋ ಇರಬೇಕು, ಗೊಬ್ಬರ ಚಲೋ ಇರಬೇಕು. ಇದ್ದಾಗ ಅದು ಒಂದು ಸಣ್ಣ ಸಸಿ ಗಿಡ ಆಗಿ ಬೆಳಿಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಒಂದು ಸಣ್ಣ ಸಸಿ ಗಿಡ ಆಗಬೇಕಾದ್ರೆ ಪರಿಸರ ಚಲೋ ಇರಬೇಕಾದ್ರೆ, ಒಬ್ಬ ಮನುಷ್ಯ ದೊಡ್ಡವಾಗಬೇಕಾದ್ರೆ ಪರಿಸರ ಚಲೋ ಇರಬೇಕಲ್ಲ. ಒಂದು 4 ಜನ ಒಳ್ಳೆಯವರು ಅವನು ಸುತ್ತ ಇರಬೇಕು. ಈಗ ಕೊಳಲು ಮಾರ್ತಾರ, ಕೊಳಲು ಮಾಡೋರು. ಈಗ ಬಿದಿರು ಇರ್ತೈತಿ, ಬಿದಿರು. ನೀವು ಬಿದಿರ ಕಟ್ಟಿಗೆ ಆಯವನ ಸಂಘ ಮಾಡಿತು, ಕಟ್ಟಿಗೆ ಆಯವನ ಜೊತೆ ಸಿಕ್ತು ಅಂದ್ರೆ ಅವ ಒಯ್ದು ಒಲೆಗಿಡ್ತಾನೆ. ಅದೇ ಒಬ್ಬ ಬಿದಿರ ಕೊಳಲು ಮಾಡೋನ ಕೈಯಾಗ ಸಿಕ್ತು ಅಂದ್ರೆ ದೇವ್ರ ಕೈಯಾಗ ಹೋಗ್ತೈತಿ. ಅದು ಕೊಳಲಿನ ತಾಕತ್ ಅಷ್ಟೇ. ಅಂದ್ರೆ ಯಾರ ಕೈಯಾಗ ಸಿಗ್ತೈತಿ ಅವ್ರ ಮೇಲೆ ಡಿಪೆಂಡ್ ಇರ್ತೈತಿ. ಕಟ್ಟಿಗೆ ಆಯವನ ಕೈಯಾಗ ಸಿಕ್ತು ಹೋಗಿ ಒಲೆಯಾಗ ಕರಕಲಾಗ್ತೈತಿ. ಅದೇ ಬಿದಿರ ಕೊಳಲು ಮಾಡೋನ ಕೈಯಾಗ ಸಿಕ್ತು ಅಂದ್ರೆ ದೇವರ ಆಗ್ತೈತಿ. ಅಂದ್ರೆ ಪರಿಸರ ಬಹಳ ಮುಖ್ಯ. ಈಗ ಒಬ್ಬ ವಿದ್ಯಾರ್ಥಿ ಶಾಲೆಯೊಳಗೆ ಹೋಗ್ತಾನೆ. ಈಗ ಶಿಕ್ಷಕ ಒಬ್ಬನೇ ಇರ್ತಾನೆ, ವಿಷಯ ಒಂದೇ ಇರ್ತೈತಿ, ಸಾಲಿ ಒಂದ ಐತಿ. ಒಬ್ಬ ಫಸ್ಟ್ ರ್ಯಾಂಕ್ ಬಂದ, ಒಬ್ಬ ಫೇಲ್ ಆದ. ಯಾಕ? ಪರಿಸರ ಚಲೋ ಐತಿ, ಅದ್ರ ಒಳಗೆ ಪ್ರೇರಣಾ ಬೇಕಾಗ್ತೈತೆ ಮನುಷ್ಯ. ಬರೀ ಪರಿಸರ ಚಲೋ ಇದ್ದರೆ ನಡೆಯುವುದಿಲ್ಲ. ನನ್ನ ಅಂತರಂಗದೊಳಗೆ ಪ್ರೇರಣಾ ಬೇಕಾಗ್ತೈತಿ. ಈಗ ನಮ್ಮೆಲ್ಲ ಮಕ್ಕಳಿಗೆ ಅವರು ಬೆಳೆದು ದೊಡ್ಡವರಾಗಬೇಕಾದ್ರೆ ನಮಗೊಂದು ಪ್ರೇರಣಾ ಬೇಕಲ್ಲ. ಯಾರು ಪ್ರೇರಣಾ ಬೇಕು ನಮಗ? ನಾನು ಬೆಳೆದು ಈ ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕಾದ್ರೆ ಯಾರಿಂದ ಪ್ರೇರಣೆ ಪಡ್ಕೊಳ್ಬಹುದು? ನೀವು ನೋಡಿ, ನಾವು ಬರೇ ಪ್ರೇರಣಾ ಅಂದ್ರೆ ಬಹಳ ದೊಡ್ಡವರು, ಈ ದೇಶದೊಳಗೆ ದೊಡ್ಡವರು, ವಿದೇಶದೊಳಗೆ ದೊಡ್ಡವರು ಅಂಥವ್ರಲ್ಲ. ನನಗೆ ಯಾರಿಂದ ಪ್ರೇರಣೆ ಸಿಗ್ತೈತಿ ಅಂದ್ರೆ, ನನ್ನ ಜೀವನದೊಳಗೆ ನನಗೆ ಯಾರು ಹೀರೋ ಆಗಬೇಕಂದ್ರೆ ಈ ಸಿನಿಮಾ ನಟರು, ಆ ಸಿನಿಮಾ ನಟರು ಅವರೆಲ್ಲ ರೀಲ್ ಹೀರೋಗಳು. ನಮ್ಮ ಜೀವನಕ್ಕೆ ರಿಯಲ್ ಹೀರೋಗಳು ಯಾರಂದ್ರೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳೇ ಅವರು ರಿಯಲ್ ಹೀರೋಗಳು. ಯಾವ ವ್ಯಕ್ತಿಗೆ ತನ್ನ ಜನ್ಮ ಕೊಟ್ಟ ತಂದೆ ತಾಯಿ ಹೀರೋ ಆಗೋದಿಲ್ಲ, ಅವ ಜೀರೋನ ಆಗ್ತಾನ ಅಷ್ಟ. ಯಾಕ ತಂದಿ ನಮಗೆ ಹೀರೋ ಆಗಬೇಕಂದ್ರ ನಮಗೆ ಯಾರೋ ಸಿನಿಮಾ ನಟರು ಇನ್ನೊಬ್ರು ಮುನ್ನೊಬ್ರು ನಮ್ಮ ಸುತ್ತ ಇಲ್ಲ. ನಮ್ಮಪ್ಪ ನಮ್ಮವ್ವ ನಮಗೆ ಯಾಕೆ ಹೀರೋ ಆಗಬೇಕಂದ್ರ, ನೀವು ನೋಡಿ, ಸಾಮಾನ್ಯವಾಗಿ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸ್ತಾಳೆ. ತಾಯಿ ಮಗುವಿಗೆ ಬರೀ ಎದೆ ಮಟ್ಟ ಹೊತ್ಕೊಂಡಿರ್ತಾಳೆ. ತಂದೆ ಮಗನ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಹೋಗಿರ್ತಾರೆ. ಇದು ಲೋಕಾರಣ್ಯ ನೋಡಿರೇ ಇಲ್ಲ ನೀವೆಲ್ಲ. ತಾಯಿ ಮಗನ ಹೆಗಲ ಮೇಲೆ ಕುಂದಿರ್ಸ್ಕೊಂಡಿದ್ದು ನೋಡಿಲ್ಲ ನಾವು. ತಾಯಿ ಮಗುವಿನ ಹೆಗಲ ಮೇಲೆ ಕುಂದಿರ್ಸ್ಕೊಂಡಿದ್ದು ನೋಡಿಲ್ಲ. ಆದ್ರೆ ತಂದೆ ಮಗುವನ್ನ ಎದಿಗೌಚ್ಕೊಂಡಿದ್ದು ನೋಡಿಲ್ಲ. ಆದ್ರೆ ತಾಯಿ ಯಾವಾಗ್ಲೂ ತನ್ನ ಮಗನಿಗೆ ಎದಿಗೌಚ್ಕೊಂಡಿರ್ತಾಳ. ತಂದೆ ತನ್ನ ಮಗನ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಹೋಗ್ತಿರ್ತಾನೆ. ಯಾಕೆ ಹೋಗ್ತಾನ ಅಂದ್ರೆ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸುವಾಗ ಸೆರಗೊಚ್ಚಿರ್ತಾಳ. ಅಂದ್ರೆ ತಾಯಿಯ ದೃಷ್ಟಿ ಎಷ್ಟು ಪವಿತ್ರ ಅಂದ್ರೆ, ನನ್ನ ಮಗ ಹಾಲು ಕುಡಿಯಕತ್ತೈತಂದ್ರೆ ಮಂದಿ ದೃಷ್ಟಿ ಅಲ್ಲ, ನನ್ನ ಮಗನ ಮೇಲೆ ನನ್ನ ದೃಷ್ಟಿನೂ ಬೀಳಬಾರ್ದನ್ನೋ ಅತುಲ ಮಮತೆ ತಾಯಿ. ಒಬ್ಬ ತಂದೆ ತನ್ನ ಮಗನನ್ನ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಯಾಕೆ ಹೋಗ್ತಾನಂದ್ರ, ತಂದೆಗೆ ಅಂತರಂಗದೊಳಗೆ ಇರ್ತೈತಿ, ಮಗ
ತಂದೆ ಮಗನಿಗೆ ಹೇಳಲಿಕ್ಕಿಲ್ಲ, ಆದ್ರೆ ಅವನ ಅಂತರಂಗದೊಳಗೆ ಏನಿರ್ತೈತಿ ಅಂದ್ರೆ, ಅಪ್ಪ ನಾ ಬಹಳ ಬಡವ, ನಾನು ಜಗತ್ತು ನೋಡಿಲ್ಲ, ನಾನು ಚಲೋ ಬಟ್ಟೆ ಉಟ್ಟಿಲ್ಲ, ನಾನು ಚಲೋ ದುಡ್ಡಿಲ್ಲ, ನಾನು ಜಗತ್ತು ನೋಡಿಲ್ಲ ಮಗ, ನೀ ನನ್ನ ಹೆಗಲ ಮೇಲೆ ಯಾಕೆ ಕೂಡ್ಬೇಕಂದ್ರ ನಾನು ನೋಡುವ ನನ್ನ ದೃಷ್ಟಿ ಇಷ್ಟ ಐತಿ, ನೀನ್ ನನ್ನ ಹೆಗಲ ಮೇಲೆ ಕುಂತ ನನ್ನ ದೃಷ್ಟಿ ನನ್ನ ಕಣ್ಣು ಏನು ನೋಡಕ್ ಸಾಧ್ಯ ಆಗಿಲ್ಲ, ಅದನ್ನ ನೀ ನೋಡುವಂತೆ ಹೆಗಲ ಮೇಲೆ ಕುಂದಿರಿಸಿಕೊಂಡು ನೋಡಿ. ನಮ್ಮ ತಂದೆ ನಮ್ಮ ತಾಯಿಗಳು ತಾವು ಹರಕು ಬಟ್ಟೆ ಉಟ್ಟುಕೊಂಡು ನಮಗೆ ಚಲೋ ಶರ್ಟ್ ಜೀನ್ಸ್ ಪ್ಯಾಂಟ್ ಕೊಟ್ಟ, ತಾವೆಂದು ಮೊಬೈಲ್ ಹಿಡ್ಕೊಂಡಿಲ್ಲ, ನಮಗೆ 10,000 ರೂಪಾಯಿ ಮೊಬೈಲ್ ಕೊಡಿಸ್ಯಾರ. ನಮ್ಮ ಹಡೆದ ತಾಯಿ ತಾನು ತಂಗಳು ದುಂಡು ಹಳಸಿದ ತಾನುಂಡು ನಮಗೆ ಬೆಳಗ್ಗೆ ನಿಷೇಧ ಮಾಡಿ ಬುತ್ತಿ ಕಟ್ಟದವರು ನಮಗೆ ಹೀರೋಗಳಾಗದೇ ಇದ್ರೆ ನಮ್ಮ ಜೀವನಕ್ಕೆ ಹೀರೋರ ಯಾರಾಗೋದು ಹೇಳಿ? ನಮ್ಮ ಜೀವನಕ್ಕೆ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಹೀರೋ. ನಮ್ಮ ಯುವಕರಿಗೆ ಯಾರೋ ಹೀರೋಗಳಾಗದಲ್ಲ, ನಮ್ಮಪ್ಪನ ಶ್ರಮ, ನಮ್ಮಪ್ಪನ ಬೆವರಿನ ಹನಿ ನನಗ ಪ್ರೇರಣೆಯಾಗಬೇಕಷ್ಟೆ. ನಮ್ಮ ತಂದೆ ತಾಯಿಗಳ ಜೀವನ ನಮಗ ಪ್ರೇರಣೆಯಾಗಬೇಕಾಗ್ತದೆ ಬದುಕಿ. ನೀವು ಇದನ್ನೆಲ್ಲ ಕಥೆ ಕೇಳಿರ್ಬೇಕು. ತೇನ್ ಸಿಂಗ್ ಅಂತಿದ್ದ, ತೇನ್ ಸಿಂಗ್ ಹಿಮಾಲಯ ಹತ್ತಿದ. ಅವ ಸುಮ್ಮನೆ ಕುರಿ ಕಾಯುವ ಹುಡುಗ, ಹಿಮಾಲಯದ ತಪ್ಪಲಲ್ಲಿ ಕುರಿ ಕಾಯ್ತಿದ್ದ ಹುಡುಗ ತೇನ್ ಸಿಂಗ್. ಕುರಿ ಕಾಯುವ ಹುಡುಗ ಗುಡ್ಡದ ತಪ್ಪಲಲ್ಲಿ ಅವ ಕುರಿ ಕಾಯುವ ಹೊತ್ತಿನಾಗ ತಂದೆ ತೀರ್ಕೊಂಡಿದ್ದ. ಅನಾಥ ಮಗು, ಮುದುಕಿ ತಾಯಿ ಮನೆಯಿಂದ ಅದು ಬೆಳಿಗ್ಗೆ ಜಲ್ದಿ ಹೇಳಕ್ ಆಗ್ತಿರ್ಲಿಲ್ಲ, 10 ಗಂಟೆಗೆ ಬರ್ತಿತ್ತು ಅವ್ರವ್ವ. ಬಂದು ಒಂದಿಷ್ಟು ಕಟ್ಟಿ ರೊಟ್ಟಿ ಅಂತದ್ದು, ಕಾರ್ಪುಡಿ ಅಂತದ್ದು ಮಗನಿಗೆ ಉಣಿಸಿ ಅವನ ತಲೆ ಮೇಲೆ ಕೈ ಆಡಿಸಿ ಮಗುವಿನ ಕೆಂಡ ಒಂದು ಮುತ್ತು ಕೊಟ್ಟ ತಾಯಿ ತೇನ್ ಸಿಂಗಿಗೆ ಹೇಳ್ತಿದ್ದಂತೆ, ಅಪ್ಪ ಮಗ, ಇದು ಒಂದು ಹಿಮಾಲಯ ಐತಲ್ಲ ಮಗ, ಇದನ್ನ ಯಾರು ಹತ್ತಿಲ್ಲ, ನೀ ಹತ್ತಿ ತೋರಿಸ್ಬೇಕು ನೋಡು ಮಗ ಅಂತ ಮುದುಕಿ ಮಗನಿಗೆ ಹೇಳ್ತಿತ್ತು. ಕೆಲವು ವರ್ಷಗಳಾದ ಮೇಲೆ ತೇನ್ ಸಿಂಗ್ ಹಿಮಾಲಯ ಹತ್ತಿ ಕೆಳಗಿಳದ. ಪ್ರೆಸ್ನವರು, ಮೀಡಿಯಾದವರೆಲ್ಲ ಬಂದು ತೇನ್ ಸಿಂಗ್ನಿಗೆ ಕೇಳಿದ್ರು, ಈ ಹಿಮಾಲಯ ಹೆಂಗ್ ಹತ್ತಿದ್ರಿ ನೀವು? ಎಷ್ಟು ದಿವಸದ ಪ್ರಯತ್ನ ಇದು ನಿಮ್ದು? ಎಷ್ಟು ದಿವಸ ಪ್ರಯತ್ನ ಮಾಡಿ ನೀವು ಸಫಲ ಆದ್ರಿ ಅಂತ ತೇನ್ ಸಿಂಗನಿಗೆ ಯಾರೋ ಕೇಳಿದ್ರು. ತೇನ್ ಸಿಂಗ್ ಅವಾಗ ಹೇಳ್ದ, ನೋಡು, ಲೋಕದ ಕಣ್ಣಿಗೆಲ್ಲ ನಾ ಇವತ್ತು ಹತ್ತಿದ್ದು ಕಂಡೈತಿ, ಆದ್ರೆ ನಾ ಹಿಮಾಲಯ ಇವತ್ತು ಹತ್ತಿಡಿದಿಲ್ಲ. ಹಿಮಾಲಯ ನಾ ಎಂದ್ ಹತ್ತೀನಿ ಅಂದ್ರ ನಾನು ತಂದಿಲ್ಲದ ಮಗ, ನಮ್ಮಪ್ಪ ತೀರ್ಕೊಂಡಿದ್ದ. ನಮ್ಮವ್ವ ಮುದುಕಿ ಬಡಿವಿ ಗುಡಿಸಿಲೊಳಗಿದ್ದು ಸುಮ್ಮನ ಕುರಿ ಕಾಯಾಕ ನಾನು ಈ ಹಿಮಾಲಯಕ್ಕೆ ಬರ್ತಿದ್ದೆ. ನಮ್ಮವ್ವ ಒಂದಿಷ್ಟು ಕಟ್ಟಿ ರೊಟ್ಟಿ ಮಾಡ್ಕೊಂಡ್ ಬಂದು ನಾನು ಉಣಿಸಿ ತಲೆ ಮೇಲೆ ಕೈ ಆಡಿಸಿ ಕೆನ್ನಗೊಂದು ಮುತ್ತು ಕೊಟ್ಟು ಬಾಯೊಳಗೊಂದು ತುತ್ತಿಟ್ಟು, ಮಗ, ಈ ಹಿಮಾಲಯ ಯಾರು ಹತ್ತಿಲ್ಲ, ನೀ ಹತ್ತಿ ತೋರಿಸ್ಬೇಕು ನೋಡು ಮಗ ಅಂತ ಎಂದು ಬಳ್ಳು ಮಾಡಿ ತೋರಿಸ್ತಲ್ಲ. ನನ್ನ ತಾಯಿ ಹೇಳಿದ ದಿವಸ ನನ್ನ ಮನಸ್ಸು ಹತ್ತಿತ್ತು, ಇವತ್ತು ಬರೇ ನನ್ನ ದೇಹ ಹತ್ತಿಲ್ಲ. ನಾನು ಹಿಮಾಲಯ ಹತ್ತಲಿಕ್ಕೆ ಯಾರೋ ಅಲ್ಲ, ನನ್ನ ತಾಯಿ ಪ್ರೇರಣೆ ನನಗ. ಅದಕ್ಕೆ ನಮ್ಮ ಜೀವನಕ್ಕ ನನ್ನ ಮುಪ್ಪಿನ ಅವಸ್ಥೆ ಇಲ್ಲದಂತ ತಂದೆ ತಾಯಿಗಳ ಪ್ರೇರಣೆಯಾಗ ನಾ ಬೆಳೆದು ದೊಡ್ಡವನಾಗಬೇಕಾದ್ರೆ ನಮ್ಮಪ್ಪ ನನಗಿಷ್ಟು ಕಷ್ಟಪಟ್ಟು ಬೆಳೆಸ್ಯಾನಲ್ಲಪ್ಪ. ನಾ ಉಣ್ಣುವ ಅನ್ನ ನಮ್ಮಪ್ಪ ಅಂಬುದು, ನನ್ನ ಮೈಯೊಳಗೆ ಹರಿಯುವ ರಕ್ತ ನಮ್ಮ ತಂದೆ ತಾಯಿ. ಮತ್ತು ಅಂಥವ್ರು ನನಗ ಹೀರೋ ಆಗದೆ ಇದ್ರ, ಆದರ್ಶ ಆಗದಿದ್ರೆ ಇನ್ಯಾರಾಗ್ಲಿಕ್ಕೆ ಸಾಧ್ಯ ಇದೆ ಹೇಳಿ? ಅದಕ್ಕೆ ನಿಜವಾದ ಪರಿಸರ ಚಲೋ ಇರಬೇಕು. ಪ್ರೇರಣಾ ನಮ್ಮ ತಂದೆ ತಾಯಿಗಳೇ ನನಗೆ ಪ್ರೇರಣಾ ಆಗಬೇಕಷ್ಟೆ. ಮತ್ತಿನ್ನೊಂದು, ಪ್ರಯತ್ನ ಬಹಳ ಮುಖ್ಯ ಮನುಷ್ಯ ಜೀವನದಲ್ಲಿ. ಎಲ್ಲದಕ್ಕಿಂತ ದೊಡ್ಡದು ಅಂದ್ರೆ, ಜೀವನದಲ್ಲಿ ಎಷ್ಟೇ ವಿಫಲತೆಗಳಿರಲಿ, ಸೋಲುಗಳಾಗಲಿ, ಅದರ ಮಧ್ಯದೊಳಗೆ ನಾನು ಪಡೆಯುವನೆಂಬ ಛಲ ಬೇಕು ಮನುಷ್ಯನಿಗೆ. ನಾನು ಪ್ರಯತ್ನ ಮಾಡಿ ಪಡೆಯುವನೆಂಬ ಫಲ, ಛಲ ಮನುಷ್ಯನಿಗೆ ಬೇಕಾಗ್ತದೆ. ದ ಬ್ಯೂಟಿ ಆಫ್ ಲೈಫ್ lies not in never falling but rising when you fall. ಇದು ದೊಡ್ಡ ಜ್ಞಾನಿ ಹೇಳಿದ ಮಾತು. ಮನುಷ್ಯನ ನಿಜವಾದ ಜೀವನದ ಸೌಂದರ್ಯ ಎಲ್ಲಿ ಐತಿ ಅಂದ್ರ, ನಾನು ಕೆಳಗ ಬಿದ್ದೀನ್ರಿ ಅಂತ ಹೇಳ್ತಿರ್ತಾರಲ್ಲ, ಕೆಳಗೆ ಬೀಳುವುದರಲ್ಲಿ ತಪ್ಪಿಲ್ಲ. ನಿಜವಾದ ಜೀವನದ ಸೌಂದರ್ಯ ಎಲ್ಲಿ ಐತಿ ಅಂದ್ರೆ, ಕೆಳಗೆ ಬಿದ್ದಿದ್ರೊಳಗಿಲ್ಲ, ಬಿದ್ದಾಗ ನೀ ಎದ್ದು ಓಡ್ತೀಯಲ್ಲ, ಅದು ನಿಜವಾದ ಜೀವನದ ಸೌಂದರ್ಯ. ಮನುಷ್ಯ ಜೀವನದಲ್ಲಿ ಎಷ್ಟೇ ಸೋಲುಗಳಿರಲಿ, ಅಪಮಾನಗಳಿರಲಿ, ತೊಂದರೆಗಳಿರಲಿ, ಬಡತನಗಳಿರಲಿ, ಬಡತನದ ಮಧ್ಯದೊಳಗೆ ಬೆಳಿಬೇಕಾಗ್ತದೆ. ಹೂವು ಅರಳತೈತಲ್ಲ, ಏನು ಫ್ರಿಜ್ನಾಗ ಅರಳತೈತೆ ಅನ್ನೋದೇನ?
ಹೂವ ಮುಳ್ಳುಗಳ ಮಧ್ಯದೊಳಗೆ ಹರಡಿ ದೇವರ ತಲೆ ಏರ್ತಿದ್ದದು ಅಷ್ಟೇ. ಹಾಗೆ ಮನುಷ್ಯ ಕಷ್ಟ, ನೋವು, ಅಪಮಾನಗಳ ಮಧ್ಯದಲ್ಲಿ ಬೆಳೆದು ನಿಲ್ಲುವಂತಹದ್ದೇ ಪ್ರಯತ್ನ ಇದು. ಅದಕ್ಕೆ ಮನುಷ್ಯ ಜೀವನದಲ್ಲಿ ಅವ ಏನನ್ನಾದ್ರೂ ಸಾಧಿಸಬೇಕಾದ್ರೆ ಪರಿಸರ ಚಲೋ ಇರಬೇಕು, ಪ್ರೇರಣಾ ಇರಬೇಕು, ಪ್ರಯತ್ನ ಇರಬೇಕು ಅಷ್ಟೆ. ಅದಕ್ಕೆ ಇವತ್ತು ತಂದೆ ತಾಯಿಗಳು ಸಹಿತ ನೋಡಿ, ಸಾಕಷ್ಟು ವಿದ್ಯಾರ್ಥಿ ಮಕ್ಕಳಿಗೆ ಇವತ್ತು ಸನ್ಮಾನ ಸಮಾರಂಭ ಇದೆ. ಮಕ್ಕಳಿಗೆ ಏನಾದರೂ ಕೊಡುವುದಿದ್ರೆ ಮಕ್ಕಳಿಗೆ ಕೊಡುವುದು ಎರಡೇ ಎರಡು. ತಂದೆ ತಾಯಿ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ? ಒಂದು ಒಳ್ಳೆಯ ಶಿಕ್ಷಣ ಕೊಡೋದು, ಇನ್ನೊಂದು ಒಳ್ಳೆಯ ಸಂಸ್ಕಾರ ಕೊಡೋದು. ನೀವು ಸಂಪತ್ತು ಕೊಟ್ರಿ ಅಂದ್ರ ಒಂದ್ ದಿವ್ಸ ಹೋಗ್ತೈತದು ಅಷ್ಟೇ. ಕಬೀರ ಸುಂದರ ಮಾತು ಬರೀತಾರೆ, ಪೂತ ಕುಪೂತ ಹೋತೋ ಕ್ಯೂ ಧನ ಸಂಚಯ, ಪೂತ ಸುಪೂತ ಹೋತೋ ಕ್ಯೂ ಧನ ಸಂಚಯ. ಎಷ್ಟು ಚಲೋ ಮಾತಂತ ನೋಡ್ರಿ. ತಂದೆ ತಾಯಿಗಳಿಗೆಲ್ಲ ಒಂದು ಕಿವಿ ಮಾತು ಹೇಳ್ತಾನೆ ಕಬೀರ್. ನೀವು ಇಲ್ರಿ ನಮ್ಮ ಮಕ್ಕಳಿಗೆಲ್ಲ ನಾವು ಮನಿ ಮಾಡ್ಬೇಕು, ಹೊಲ ಮಾಡ್ಬೇಕು, ಬಂಗಾರ ಮಾಡ್ಬೇಕು, ಬೆಳ್ಳಿ ಮಾಡ್ಬೇಕಂತ ಎಲ್ಲ ತಂದೆ ತಾಯಿಗಳಿಗೆ ಇರ್ತೈತಿ. ಯಾವ ತಂದೆ ತಾಯಿಗಳಿಗೆ ಇರುವುದಿಲ್ಲ ಹೇಳಿ? ಎಲ್ಲರ ಮನಸ್ಸಿನಾಗ ನಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ಬೇಕಂತ ಇರ್ತೈತಿ. ಕಬೀರ ಅಂತಾನ ಪೂತ ಸುಪೂತ ಹೋತೋ ಕ್ಯೂ ಧನ ಸಂಚಯ. ನೋಡಪ್ಪ, ನಿಮ್ ಮಕ್ಕಳಿಗೆ ಆಸ್ತಿ ಮಾಡ್ಬೇಕು, ಬಂಗಾರ ಬೆಳ್ಳಿ ಮಾಡ್ಬೇಕಂತೀಯಲ್ಲ, ನಿನ್ನ ಹಣೆ ಬರಕ್ ಮಗ ಚಲೋ ಮಗ ಹುಟ್ಟದ ಅಂದ್ರೆ ನಿನ್ನ ಆಸ್ತಿನೇ ಬೇಕಾಗಿಲ್ಲ. ಯಾಕಂದ್ರೆ ತನ್ನ ಕಾಲ ಮೇಲೆ ತಾನು ದುಡಿದು ನಿಲ್ತಾನ, ಅವನಿಗೇನು ಆಸ್ತಿ ಬೇಕಾಗಿಲ್ಲ. ಅಂದ್ರ ಒಂದೇದಂತೂ ಮುಗೀತು. ಪೂತ ಸುಪೂತ ಹೋತು ಧನ ಸಂಚಯ का जरूरत ही नहीं पड़ता. फिर पूत कुपूत ಹೋತು, ಅಕಸ್ಮಾತ್ ಮಗ ನಮ್ಮ ಹಣೆ ಬರಕ್ ಕೆಟ್ಟದ್ ಹುಟ್ಟದ ಅಂದ್ರ ನೀವ್ ಎಷ್ಟರ ಸಂಪತ್ತು ಮಾಡ್ರಿ ಅವ ಒಂದ ನಂಬರ್ಗೆ ಮುಗಿಸಿ ಬರ್ತಾನ. ನೀವೆಷ್ಟರ ಸಂಪತ್ತು ಮಾಡಿಟ್ರು ಉಳಿತೈತೆ ಎಲ್ಲರಿಗೂ. ಅದಕ್ಕೆ ಅವ ಏನಂತಾನ ಅಂದ್ರ, ಮಕ್ಕಳು ಚಲೋ ಹುಟ್ಟಿದ್ರು ಸಂಪತ್ತು ಮಾಡೋ ಅವಶ್ಯಕತೆ ಇಲ್ಲ. ಮಕ್ಕಳ ಕೆಟ್ಟದ್ ಹುಟ್ಟದಂತೂ ನೀವು ಮಾಡಿದ್ದು ಉಳಿದ ಇಲ್ಲ. ಅದಕ್ಕೆ ತಂದೆ ತಾಯಿ ಮೇಲಿನ ಬಹಳ ದೊಡ್ಡ ಜವಾಬ್ದಾರಿ ಅಂದ್ರ, ಮಕ್ಕಳಿಗಾಗಿ ಸಂಪತ್ತು ಮಾಡಬೇಡ್ರಿ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಂಸ್ಕಾರ ಕೊಟ್ಟು ಅವರಿಗೆ ದೊಡ್ಡ ಸಂಪತ್ತು ಮಾಡ್ರಿ. ಇದು ಜೀವನ. ಇದು ಅದಕ್ಕೆ ಒಳ್ಳೆಯ ಪರಿಸರ, ಪ್ರೇರಣೆ, ಪ್ರಯತ್ನಗಳು ಒಬ್ಬ ಮನುಷ್ಯನನ್ನ ಬಹಳ ದೊಡ್ಡವನನ್ನಾಗಿ ಮಾಡ್ತವೆ. ಆ ದಿಶೆಯೊಳಗ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಸ್ಕಾರವೇ ನಿಜವಾದ ಧರ್ಮ. ಎಲ್ಲ ಧರ್ಮಗಳ ಮೂಲ ಉದ್ದೇಶ ಇಷ್ಟೇ ಇದೆ. ಅದಕ್ಕಾಗಿ ಇದೆಲ್ಲ ಬಹಳಷ್ಟು ಜನ ಹಿರಿಯರು, ಪಾಲಕರು ಮತ್ತೆಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರಿಗೆಲ್ಲ ಅವರ ಜೀವನಕ್ಕೆ ಯಶಸ್ಸಾಗಲಿ ಅಂತ ಹಾರೈಸಿ ಆಮೇಲೆ ಮಾತು